ಮಾರ್ಚ್ 19, 2026. ದೇವ್ರೆ, ಈ ದಿನಾಂಕನ ಕ್ಯಾಲೆಂಡರ್ನಲ್ಲೇ ಮಾರ್ಕ್ ಮಾಡಿಟ್ಕೊಳ್ಳಿ. ಯಾಕಂದ್ರೆ ಅಂದು ಬರೀ ಯಶ್ ಅವರ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಿಲ್ಲ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಭೂಕಂಪನೆ ಕಾದಿದೆ. ಹೌದು, ಒಬ್ಬ ನಟನ ಸಿನಿಮಾ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ಪ್ರೂಫ್ ಸಮೇತ ಹೇಳ್ತೀನಿ. ನೀವು ಹೇಮಂಟಾಲಜಿ ನೋಡ್ತಿದ್ದೀರಾ ಅಂದ್ರೆ ನಿಮಗೆ ಕಂಟೆಂಟ್ ಅಂದ್ರೆ ಇಷ್ಟ ಅಂತ ಅರ್ಥ. ಸೊ ಈ $1 ಬಿಲಿಯನ್ ಮ್ಯಾಟರ್ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಸ್ನೇಹಿತರೆ ನಮಸ್ಕಾರ, ನಾನು ಹೇಮಂತ್. KGF ಮೂಲಕ ಇಡೀ ವಿಶ್ವವೇ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡುವಂತೆ ಮಾಡಿದ ರಾಕಿಂಗ್ ಸ್ಟಾರ್ ಯಶ್ ಈಗ ಟಾಕ್ಸಿಕ್ ಅನ್ನೋ ಗ್ಲೋಬಲ್ ಪ್ರಾಜೆಕ್ಟ್ ಮೂಲಕ ಬರ್ತಿದ್ದಾರೆ. ಎಲ್ಲರೂ ಆಕ್ಷನ್, ಸ್ಟೈಲ್, ಗನ್ ಅಂತ ಮಾತಾಡ್ತಿದ್ದಾರೆ. ಆದ್ರೆ ನಾವಿವತ್ತು ಈ ಸಿನಿಮಾದ ಹಿಂದಿರೋ ಆ ಅದೃಶ್ಯ ಬಿಸ್ನೆಸ್ ಸುನಾಮಿ ಬಗ್ಗೆ ಮಾತಾಡೋಣ. ಒಂದು ಸಿನಿಮಾ ಹಿಟ್ ಆದ್ರೆ ಬರೀ ಪ್ರೊಡ್ಯೂಸರ್ ಮಾತ್ರ ಅಲ್ಲ, ಶೇರ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಕೂಡ ಹೇಗೆ ಕೋಟ್ಯಾಧಿಪತಿಗಳಾಗ್ತಾರೆ ಅನ್ನೋದನ್ನ ಇವತ್ತು ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಫ್ಯಾಕ್ಟ್ ನಂಬರ್ 1, ಟಾಕ್ಸಿಕ್ ಸಿನಿಮಾದ ತೆಲುಗು ಹಕ್ಕುಗಳು ಸುಮಾರು $120 ಕೋಟಿ ಸೇಲ್ ಆಗಿದೆ ಅಂತ ಸುದ್ದಿ ಇದೆ. ತಗೊಂಡಿರೋದು ಯಾರು? ಸೌತ್ ಇಂಡಿಯಾದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ದಿಲ್ ರಾಜು. ಏನಪ್ಪ ಇದರ ಗುಟ್ಟು? ಬ್ರೋ, ಒಬ್ಬ ಕನ್ನಡ ನಟನಿಗೆ ತೆಲುಗು ರಾಜ್ಯಗಳಲ್ಲಿ ಇಷ್ಟು ದೊಡ್ಡ ಮೊತ್ತ ಸಿಗುತ್ತೆ ಅಂದ್ರೆ ಮಾರ್ಕೆಟ್ನಲ್ಲಿ ಯಶ್ ಅನ್ನೋದು ಒಬ್ಬ ಆಕ್ಟರ್ ಹೆಸರಲ್ಲ, ಅದೊಂದು ಮನಿ ಮೇಕಿಂಗ್ ಮಿಷೀನ್. ಈ ಡೀಲ್ ಸುದ್ದಿ ಬಂದ ತಕ್ಷಣ ಮೀಡಿಯಾ ಮತ್ತು ಎಂಟರ್ಟೈನ್ಮೆಂಟ್ ಸೆಕ್ಟರ್ನ ಸ್ಟಾಕ್ಸ್ಗಳ ಮೇಲೆ ದೊಡ್ಡ ಇನ್ವೆಸ್ಟರ್ಸ್ಗೆ ಒಂದು ಭರವಸೆ ಬಂದಿದೆ. ಇದು ಪರೋಕ್ಷವಾಗಿ ಶೇರ್ ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ದೊಡ್ಡ ಪಾಸಿಟಿವ್ ಇಂಪ್ಯಾಕ್ಟ್ ಬೀರುತ್ತೆ. ಫ್ಯಾಕ್ಟ್ ನಂಬರ್ 2, ಈ ಸಿನಿಮಾದ ಆಕ್ಷನ್ ಡೈರೆಕ್ಟರ್ ಜಾನ್ ವಿಟ್ ಖ್ಯಾತಿಯ JJ ಪೆರ್ರಿ. ಸಿನಿಮಾ ಕನ್ನಡ, ಇಂಗ್ಲಿಷ್ ಮತ್ತು ಇತರೆ ಭಾಷೆಗಳಲ್ಲಿ ಬರ್ತಿರೋದ್ರಿಂದ ಓವರ್ಸೀಸ್ ಹಕ್ಕುಗಳು ಈಗಾಗಲೇ $105 ಕೋಟಿಗೆ ಡೀಲ್ ಆಗಿದೆ. ಇದರಲ್ಲಿ ಬಿಸ್ನೆಸ್ ಲಾಜಿಕ್ ಏನ್ ಗೊತ್ತಾ? ಯಾವಾಗ ಇಂಡಿಯನ್ ಸಿನಿಮಾ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿದೇಶಿ ಹಣವನ್ನ ಗೆಲ್ಲುತ್ತೋ ಆಗ ಜಾಗತಿಕ ಹೂಡಿಕೆದಾರರು ಭಾರತೀಯ ಕಂಪನಿಗಳಲ್ಲಿ ಹಣ ಹೂಡೋಕೆ ಇಷ್ಟಪಡ್ತಾರೆ. ಇದು ನಮ್ಮ ದೇಶದ ಫಾರಿನ್ ಎಕ್ಸ್ಚೇಂಜ್ಗೆ ಒಂದು ಪವರ್ಫುಲ್ ಬೂಸ್ಟ್. ಅಂದ್ರೆ ಈ ಸಿನಿಮಾ ಕೇವಲ ಎಂಟರ್ಟೈನ್ಮೆಂಟ್ ಅಲ್ಲ, ಇದು ಇಂಡಿಯನ್ ಎಕಾನಮಿಯ ಒಂದು ಭಾಗ. ಬ್ರೋ, ಇದು ನಿಮ್ಮ ಪೋರ್ಟ್ಫೋಲಿಯೋಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನೀವೇನಾದ್ರೂ ಇನ್ವೆಸ್ಟರ್ ಆಗಿದ್ರೆ PVR INX ಶೇರ್ಸ್ ಮೇಲೆ ಕಣ್ಣಿಡಿ. ಇಂಪ್ಯಾಕ್ಟ್ ನೋಡಿ, KGF 2 ಬಂದಾಗ ಈ ಮಲ್ಟಿಪ್ಲೆಕ್ಸ್ ಕಂಪನಿಗಳ ಫುಟ್ಫಾಲ್ %30 ಜಾಸ್ತಿ ಆಗಿತ್ತು. ಟಾಕ್ಸಿಕ್ ಸಿನಿಮಾ ಕೂಡ ಅದೇ ರೇಂಜ್ನಲ್ಲಿ ರಿಲೀಸ್ ಆಗ್ತಿದೆ. ಸಿನಿಮಾ ಹಿಟ್ ಆದ್ರೆ ಈ ಕಂಪನಿಗಳ ಆದಾಯ ಹೆಚ್ಚಾಗಿ ಶೇರ್ ಬೆಲೆ ಏರುತ್ತೆ. ಅಂದ್ರೆ ಯಶ್ ಅವರು ಬಾಕ್ಸ್ ಆಫೀಸ್ ಲೂಟಿ ಮಾಡಿದ್ರೆ ಇತ್ತ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟರ್ಸ್ ಜೇಬು ತುಂಬೋದಂತೂ ಗ್ಯಾರಂಟಿ. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಟಾಕ್ಸಿಕ್ ಅಂದ್ರೆ ಬರೀ 3 ಗಂಟೆಯ ಆಟ ಅಲ್ಲ, ಇದು ಇಂಡಿಯನ್ ಸಿನಿಮಾದ ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ ಅಧ್ಯಾಯ. ನೀವೇನಾದ್ರೂ ಯಶ್ ಫ್ಯಾನ್ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ವೆಸ್ಟರ್ ಆಗಿದ್ರೆ ಈ ಪಾಯಿಂಟ್ಸ್ಗಳನ್ನ ಗಮನದಲ್ಲಿಟ್ಕೊಳ್ಳಿ. ಹಾಗಾದ್ರೆ ನಿಮ್ಮ ಪ್ರಕಾರ ಟಾಕ್ಸಿಕ್ ಸಿನಿಮಾ ಫಸ್ಟ್ ಡೇ ಎಷ್ಟು ಕಲೆಕ್ಷನ್ ಮಾಡುತ್ತೆ? 100 ಕೋಟಿನಾ ಅಥವಾ 200 ಕೋಟಿನಾ? ಕೆಳಗಡೆ ಕಮೆಂಟ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಹೇಮಂತಾಲಜಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.